ಇದೆಲ್ಲ ಯಾರ್ಯಾರು ಇದ್ದಾರೆ ಗ್ಯಾರೇಜು ಮತ್ತೆ ಇನ್ಯಾರ್ಯಾರು ಇದ್ದಾರೆ ಅಷ್ಟೇ ಗ್ಯಾರೇಜ್ ತೆಗ್ದ್ಬಿಟ್ರೆ ಎಲ್ಲ ಗಾಡಿ ಖಾಲಿ ಆಗುತ್ತೆ ಸರ್. ಗ್ಯಾರೇಜ್ ಒಂದು ಇದು ಮಾಡ್ತಾರೆ ಅಷ್ಟೇ, ಗ್ಯಾರೇಜ್ ಒಂದು ಮಾತ್ರ ಕೊಡಿ. ಎಲ್ಲ ಒತ್ತುವರಿ ಆಗ್ತಾ ಇದೆ, ಅದರಿಂದ ಯಾವುದು ಗಾಡಿ ನಿಲ್ಲಿಸ್ಬೇಡಿ. ನಾಳೆಯಿಂದ ನಿಲ್ಲಿಸ್ಬೇಡಿ, ಇವತ್ತೇ ತೆಗಿಸ್ಬಿಡಿ. ಗೇಟ್ ಹಾಕ್ತೀವಿ, ಗೇಟ್ ಹಾಕ್ತೀವಿ, ಕಾಂಪೌಂಡ್ ಹಾಕಿ ಗೇಟ್ ಫಿಕ್ಸ್ ಮಾಡ್ತೀವಿ, ಎಲ್ಲ ತೆಗಿಸ್ಬಿಡಿ. ಇದು KD ಅದು ಸ್ವತ್ತು ಇದು ಸರಿ ಅಲ್ಲ? ಆಯ್ತು. ಕೆರೆದೊಂದು ಆಗೋಗುತ್ತೆ ಇವತ್ತು ಮೋಸ್ಟ್ಲಿ 29ಕ್ಕೆ ಓಪನ್ ಆಗುತ್ತೆ. ಅದನ್ನೊಂದು ಇಟ್ಕೊಂಡಿರೋಣ. ಇದು PWD ಆಫೀಸ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ದುಡ್ಡು 500 ಕೇಳಿದ್ದೀನಿ. ಲೋನು ಪ್ರಾಪರ್ಟಿ ಮೇಲೆ ಕೊಡಿ ಅಂತ ಕೇಳಿದ್ದೀನಿ. ಇದು ಕೊಡ್ತೀನಿ ಅಂತಾರೆ. ಅದಕ್ಕೆ ಎಲ್ಲನೂ ಒಂದ್ಸರಿ ತೊಗೊಂಡ್ರೆ ಹೆಂಗೆ ಅಂದರು, ಇಲ್ಲಿ ಕೊಡಿ ನಾವು ತೀರ್ಸೋದು ನಮ್ಮದು. ಇದು ತೊಗೊಂಡ್ರೆ ನಾವು ಇಮಿಡಿಯೇಟಾಗಿ 10 ಕೋಟಿ ಕೊಟ್ಟು ಸಾಕು ನಮಗೆ. ನಾವು ಇದನ್ನ ಡೆವಲಪ್ ಮಾಡ್ತೀನಿ ಅಂದರೆ ಅಪ್ಲಿಕೇಶನ್ ಹಾಕಿ ಎಲ್ಲ ಬರ್ತಾರೆ. 250 ಸೈಟ್ಗಿಂತ ಜಾಸ್ತಿನೇ ಬರ್ತಾರೆ. ನಾವು ಅವಾಗ ತೊಗೊಂಡು ಅದು ಕ್ಲಿಯರ್ ಮಾಡ್ಕೊಬೋದು ಏನೇ ಆದರೂ. ಅದಕ್ಕೇ ಇದಕ್ಕೆ ಮೇನ್ ಪ್ರಿಫರೆನ್ಸ್ ಇವಾಗ ನಾನು ಅದಕ್ಕೆ ನೆನ್ನೆನೂ ಅದು ಹೋಗಿ ಕೇಳಿದೆ. ಅವರು ಇನ್ನೂ ಸ್ವಲ್ಪ ಟೆಕ್ನಿಕಲ್ ಕಳಿಸಿದ್ದೀವಿ, ಅಲ್ಲಿಂದ ಬಂದಮೇಲೆ ಮಾಡ್ತೀವಿ ಅಂತ. ಇದು ಇದ್ರದ್ದು ನಾವು ಇಮಿಡಿಯೇಟಾಗಿ ಏನಿದೆ ಎಲ್ಲ ಟೆಂಪಲ್ ಕಟ್ಟಿಂಗ್ ಅವೆಲ್ಲ ಮಾಡಿಬಿಡ್ತಾರೆ. ದುಡ್ಡು ಶಾಂಕ್ಷನಲ್ಲಿ ಕಟ್ಟಿಗೆ ಎಲ್ಲ ಕ್ಲಿಯರೆನ್ಸ್ ಮಾಡಿಸ್ಬೇಕು. ಇದೊಂದು ರೆಡಿ ಆಗುತ್ತೆ. ಇವೆಲ್ಲ ಒಳ್ಳೆ ಇದಾಗ್ಬೇಕು. ಮೇಡಮ್ ಹತ್ರ ಮಾತಾಡೋಣ ಸರ್. ಇದು ಮೇಡಮ್ ಎಲ್ಲ ಮಾತಾಡ್ತೀನಿ ನಾನು, ಸೆಕ್ರೆಟರಿ ಮೇಡಮ್, MLA ಮೇಡಮ್ ಎಲ್ಲ ಕುತ್ಕೊಂಡು ಮಾತಾಡಿನೇ ಇವಾಗ 6 ಸೈಟ್ಸ್ ಮಾಡಿ 2 ರೋಡ್ ಅಭಿವೃದ್ಧಿ ಮಾಡಬೇಕು. ಇದು ಎಸ್ಟಿಮೇಷನ್ ಮಾಡ್ತಿದ್ದೀನಿ ಆಗಲೇ. ಇದು 21 crores-ಗೆ 2 ರೋಡ್ ಮಾಡಿಕೊಡ್ತಾರೆ. PWD ಅವರೇ ಮಾಡಿಕೊಡ್ತಾರಾ? ಅಂದರೆ ನಾವು ದುಡ್ಡು ಕೊಡಬೇಕು. ಅದೇ ಅವಾಗ ಆ್ಯಕ್ಷನ್ ಮಾಡಬೇಕು. ಇದೆಲ್ಲ ಫಾರ್ಮೇಷನ್ಸ್ ಎಲ್ಲ ಮಾಡಾದ್ಮೇಲೆ ಆಲ್ಮೋಸ್ಟ್ ಅಷ್ಟು ಬರುತ್ತೆ. ಒಂದು ಹೆಚ್ಚು ಕಡಿಮೆ ಇದೆ. ಒಂದು 217, 179, 272, 200, 262 ಹಂಗೆ ಸ್ಕ್ವೇರ್ ಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ ಇದು 12 ಮೀಟ್ರ್ ಹಾಕಿದ್ದೀವಿ. 12 ಮೀಟ್ರ್ ಇದ್ರೆ ಇದು ಕಮರ್ಷಿಯಲ್ ತೊಗೊಂಡ್ಬಿಡ್ತಾರೆ. 12 ಮೀಟ್ರ್ ಇದ್ರೆ ಸೈಟ್ ತೊಗೊಂಡ್ಬಿಡ್ತಾರೆ. ಇದು 12 ಮೀಟ್ರ್ ರೋಡ್. ಇದು 12 ಮೀಟ್ರ್ ರೋಡ್ ಇರೋದ್ರೆ ಈ ಸೈಟ್ ಆ ಕಡೆ ಒಂದು ಕೊಟ್ಟಿದ್ದೀನಿ ನಾನು, ರೆಸಿಡೆನ್ಷಿಯಲ್ಗೆ ಕನೆಕ್ಟಿವಿಟಿ. ಹಾಗೆ ಇಲ್ಲಿ ಸ್ಕೂಲು ಎಲ್ಲ ಬರೋದ್ರಿಂದ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಒಳ್ಳೆ ಲೊಕೇಶನ್ ಇದು. ತೊಗೊಂಡು ಯಾರ್ಯಾರಾದ್ರೂ ಮಾಡೇ ಮಾಡ್ತಾರೆ. ಒಬ್ರು ಏನೋ ಒಳ್ಳೆ ಥಿಂಕ್ ಮಾಡೋರು 2-3 ಸೈಟ್ ಮಾಡಿ ಮದ್ದು ಮಾಡಿ ಕಾಂಪ್ಲೆಕ್ಸ್ ಥರ ಮಾಡ್ಬೋದು, ಮಲ್ಟಿ ಮಾಲ್ ಆ ಥರ ಇದ್ರ ಥರ ಮಾಡ್ಬೋದು. ನಾವು ಟೆಂಡರ್ ಕಾನ್ಫರ್ ಮಾಡಿದಾಗ ಯಾರು ಅಪ್ಲೈ ಮಾಡ್ಬೋದು. ಅದಕ್ಕೆ ಇವಾಗ ಎಸ್ಟಿಮೇಷನ್ ಆಗಿದ್ದ ತಕ್ಷಣ ಮೀಟಿಂಗಲ್ಲಿ ಇಟ್ಬಿಟ್ಟು ಸಬ್ಜೆಕ್ಟ್ ಇಮಿಡಿಯೇಟಾಗಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡೋಣ. ಅದೆಲ್ಲ ಮಾಡ್ತಿದ್ದೆ, ಎಲ್ಲ ಕಟ್ ಮಾಡಿಸಿದ್ದೆ, ಎಲ್ಲ ಕಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ದೆ ಆಗಲೇ. ಸ್ವಲ್ಪ ನಮ್ಮ ಇವರು ಭಾಸ್ಕರ್ ಸರ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಕ್ಲೀನ್ ಎಲ್ಲ ಲೆವೆಲ್ ಮಾಡಿಸಿ ಮಾಡಿದ್ದೇವೆ CMC ಇಂದ. ಜಂಗಲ್ ಇದೆ ಅದು ಸರ್? ಅದು ಇಲ್ಲ ಅದು ನಮ್ಗೆ ಬರಲ್ಲ. ಇಲ್ಲಿವರೆಗೂ ಅಲ್ಲಿಂದ ಕಲ್ ತನಕ ಈ ಥರ ಹಿಂಗೆ ಇದೆ. ಅದು ಶೇಪ್ ಈ ಥರ ಬರುತ್ತೆ. ಈಗ ಬರೋದ್ರಿಂದ ಇದು ಇಲ್ಲಿ 2 ರೋಡ್ ಬರುತ್ತೆ. ಈ ಕಡೆ ಒಂದು 2 ರೋಡ್ ಬಂದರೆ 6 ಸೈಟ್ಸ್ ಬರುತ್ತೆ. ಇಲ್ಲಿ 6 ಸೈಟ್ಸ್ ಬರೋದ್ರಿಂದ ಇಷ್ಟು ಜನಕ್ಕೆ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಒಳ್ಳೆ ಲೊಕೇಶನ್ ಮಾತ್ರ ಇದು. ಸೈಟ್ ಇವತ್ತಿಲ್ಲ ನಾಳೆ ಇನ್ನೊಂದು 5 ವರ್ಷ ಹೋಗಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಟ್ ಕಮರ್ಷಿಯಲ್ ಇದ್ರೇ ಒಳ್ಳೇದು. ರೆಸಿಡೆನ್ಷಿಯಲ್ ಆದರೆ ಎಲ್ಲ ಫುಲ್ಲು ರೆಸಿಡೆನ್ಷಿಯಲ್ ಯಾರು ಇದಲ್ಲ. ಇಲ್ಲಿ ಅವಾಗ ಸ್ವಲ್ಪ ಈ ಕಡೆಗೆಲ್ಲ ಡಿಮ್ಯಾಂಡ್ ಬರ್ತದೆ ಸೈಟ್. ಇಲ್ಲಿ ಆಕ್ಟಿವಿಟೀಸ್ ಚೆನ್ನಾಗಾದ್ರೆ ಫ್ಯೂಚರ್ ಡೆವಲಪ್ಮೆಂಟ್. ಹೌದು ಎಲ್ಲ ಈ ಕಡೆ ಕೆಂಪಾಪುರ ತನಕ ನಮ್ಮದು ಆಗಿರೋದ್ರಿಂದ ಒಳ್ಳೊಳ್ಳೆ ಇದಾಗುತ್ತೆ ಅವಾಗ. ಟೆಂಪಲ್ ತನಕ ಆ ಕಡೆ ತನಕ 100 ಏನಾಗಿದೆ ಏನಂತಂದರೆ ದೇವಸ್ಥಾನ ಸಿಕ್ಬಿಡೋಣ. ಅದು ಮಾಡೋದು ಇದೆಲ್ಲ ರಿಮೂವ್ ಮಾಡಿಸಿ ನಾಳೆನೇ ಅವ್ರಿಗೆ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡ್ತಾನ. ಏನೋ ನೀವು ಪ್ಲ್ಯಾನ್ ಮಾಡಿದ್ಬೇಕಾದ್ರೆ ಎಲ್ಲ ಎತ್ತೀವಿ ಅಂತ ಆಯಿತು. ನಾವು ಒಂದು ರೆಂಟ್ ಕೊಟ್ಬಿಟ್ಟು ಟಿಪ್ಪರ್ನಲ್ಲಿ ಬೆಳಿಗ್ಗೆ ಬಂದರೆ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ 7 days 7 ದಿನದ ಒಳಗಡೆ ಎಲ್ಲ ಇವೆಲ್ಲ ಕ್ಲಿಯರ್ ಮಾಡಬೇಕು ಅಂತ. ಯಾರ್ಯಾರು ಇದೆ ಗಾಡಿಗಳು ಎತ್ಕೊಂಡು ಹೋಗಲಿ ಅವರು. ಆಮೇಲೆ CFC ಅವ್ರಿಗೆ ಹೇಳಿ ಲೆವೆಲ್ ಮಾಡಿಸಿ
ಕ್ಲಿಯರ್ ಮಾಡಿಸ್ಬಿಟ್ಟು ನಾವು ಇದು ಮಾಡ್ಕೊಳ್ಳೋಣ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಮಾಡ್ಬೇಕು ಸರ್. ಇವಾಗ ಇವತ್ತು ಹೇಳ್ಬಿಡಿ ಅವ್ರಿಗೆಲ್ಲ, ಇವತ್ತು ಲೆಟ್ರ್ ಮಾಡಿಸ್ತೀವಿ. ಲೆಟ್ರ್ ಮಾಡಿ ಕಳಿಸ್ಬಿಡಿ. ಹೌದು. ಕಳಿಸ್ಬಿಟ್ಟು ಇಮಿಡಿಯೇಟಾಗಿ ಎಷ್ಟು ದಿವಸ ಟೈಮ್ ಕೊಡ್ತೀರಾ ಸರ್? 7 days ಕೊಡೋಣ ಅವ್ರಿಗೆ. 7 ಡೇಸಾ? 7 days ಇಲ್ಲಾಂದರೆ 10 days ಕೊಡಬೇಕು. ಇಲ್ಲ 7 ಡೇಸ್ಗೆ 7 days ಕೊಡೋಣ ಫಸ್ಟು. 7 ಡೇಸ್ಗೆ ಕೊಟ್ಬಿಟ್ಟು ಅಷ್ಟರಲ್ಲಿ ರಿಮೂವ್ ಮಾಡಲಿ ಅಂತ ಹೇಳೋಣ. ಇದೇನು ಮನೆ ಅಲ್ಲ, ಬರೀ ಗಾಡಿಗಳು ಎತ್ಕೊಂಡು ನಾಳೆನೇ ಕಮಿಷನರ್ ಕೇಳಿ ಮಾತಾಡ್ತೀನಿ. ಇವತ್ತು ಲೆಟ್ರ್ ಕಳಿಸ್ಬಿಟ್ಟು ನಾನು ಹೇಳ್ತೀನಿ. ಅನೌನ್ಸ್ಮೆಂಟ್ ಮಾಡೋದು ಕೇಳಿ. ಇದು ಯಾಕಂದರೆ ಎಲ್ಲ 1:15 ಆಗ್ತಾ ಇದೆ, ಅದರಿಂದ ಯಾವುದು ಗಾಡಿ ನಿಲ್ಲಿಸ್ಬೇಡಿ. ನಾಳೆಯಿಂದ ನಿಲ್ಲಿಸ್ಬೇಡಿ, ಇವತ್ತೇ ತೆಗಿಸ್ಬಿಡಿ. ಗೇಟ್ ಹಾಕ್ತೀವಿ ನಾವು, ಗೇಟ್ ಹಾಕ್ತೀವಿ, ಕಾಂಪೌಂಡ್ ಹಾಕಿ ಗೇಟ್ ಫಿಕ್ಸ್ ಮಾಡ್ತೀವಿ, ಎಲ್ಲ ತೆಗಿಸ್ಬಿಡಿ. ಇದು KD ಸೊತ್ತು ಇದು ಸರಿ ಅಲ್ಲ? ಆಯ್ತು. ಅದೆಲ್ಲ ಯಾರ್ಯಾರು ಇದ್ದಾರೆ, ಗ್ಯಾರೇಜು ಮತ್ತು ಇನ್ನು ಯಾರ್ಯಾರು ಇದ್ದಾರೆ ಅಷ್ಟೇ. ಗ್ಯಾರೇಜ್ ತೆಗ್ದ್ಬಿಟ್ರೆ ಎಲ್ಲ ಗಾಡಿ ಖಾಲಿ ಆಗುತ್ತೆ ಸರ್. ಗ್ಯಾರೇಜ್ ಒಂದು ಇದು ಮಾಡ್ತಾರೆ ಅಷ್ಟೇ. ಗ್ಯಾರೇಜ್ ಒಂದು ಮಾತ್ರ ಕೊಡಿ. ಅವ್ರ ಹೆಸರು ಏನು ಮಾಡೋದು ಅಲ್ಲಿ ಮಧ್ಯ ಒಂದು ಸರ್ಕಲ್ ಮಾಡಿ ದೊಡ್ಡದು ಒಂದು ರೋಡ್ ಈ ಕಡೆ ಎಲ್ಲ ಇದು ರೋಡು. ಸೊ ನಮಗೆ ಕೊಟ್ಟಿರೋ ಜಾಗ ಈಸ್ಟಿಂದ ಬಂದು ಇಷ್ಟು ಅದು ಏನ್ಗೆ ಇದೆ ಅದೆಲ್ಲ ನಮಗೆ ಬರ್ತದೆ. ಅದಕ್ಕೆ ಕಾಂಪೌಂಡಿಂದ ಬೋರ್ಡ್ ಹಾಕ್ಬಿಟ್ಟಿದ್ದೀವಿ. ಬೋರ್ಡ್ ಇಂಟಿಗ್ರೇಟೆಡ್ ಕಾಂಪೌಂಡ್ವರೆಗೂ ಹೋಗುತ್ತೆ. ಸೊ ಅಷ್ಟು ಇಷ್ಟು ಜಾಗ ನಮಗೆ ಇಲ್ಲಿಂದ ಇಲ್ಲಿ ಪೂರ್ತಿ ಇದೆ. ಅಲ್ಲೆಲ್ಲ ಮರ ಬಿದ್ದಿದೆ, ಹೋಗೋಕ್ಕಾಗೋದಿಲ್ಲ. ನಮ್ಗೆ ಒಂದ್ಸರಿ ಇವ್ರು PPP ಮಾಡ್ಲಾಗ ಕೊಟ್ಬಿಟ್ರೆ ಅವರೆಲ್ಲ ಬಂದು ಎಲ್ಲ ಕ್ಲೀನಾಗಿ ಡೆವಲಪ್ ಮಾಡ್ತಾರೆ ಎಲ್ಲ. ಇದು ಮೇನ್ ಪ್ರಾಜೆಕ್ಟ್. 294 ಎಕರೆ, ಒಂದು ಎಕರೆಗೆ 294, 1 ಕೋಟಿ ಹಂಗೆ. ನಾವು 294 300 ಕೋಟಿ. ನಮ್ಮ ಡೆವಲಪ್ಮೆಂಟ್ ಎಲ್ಲ ಅಂದರೆ 560 ಕೋಟಿಗೆ ಎಸ್ಟಿಮೇಷನ್ ಆಗಿರೋದು. 560 ಕೋಟಿಗೆ ಎಸ್ಟಿಮೇಷನ್ ಮಾಡಿದ್ದೀವಿ. ಇವಾಗ ಇನ್ನೊಂದು ಪ್ರಪೋಸಲ್ ಸೆಂಟ್ರಲ್ ಗೌರ್ಮೆಂಟ್ಗೆ 100 ಕೋಟಿ ಕೇಳಿದ್ದೀವಿ 3 phases-ಅಲ್ಲಿ. ಅಂದರೆ 100 ಕೋಟಿನ ಓಪನ್ ಇದ್ರೆ ಹೋಗ್ಬೋದಾಗಿತ್ತು ಸರ್. ಇದು ಸ್ವಲ್ಪ ಇದನ್ನ ನಮ್ಮ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಿವಾಸನ್ ಸರ್ ಅವರು ಚಾರ್ಜ್ ತೊಗೊಂಡಿದ್ದ ತಕ್ಷಣ ಎಲ್ಲ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಇಂಟೆನ್ಷನ್ನಲ್ಲಿ ಇವತ್ತೊಂದು ವಿಸಿಟ್ ಹಾಕಿದ್ದಾರೆ ಎಲ್ಲ ಕಡೆ. ಇವತ್ತು ನಾವು ನಮ್ಮದು ಸ್ಕೀಮ್ 50-50 ಸ್ಕೀಮ್ ಅದನ್ನು ನೋಡಿದ್ದಾರೆ. 50-50 ಸ್ಕೀಮ್ನಲ್ಲಿ 394 ಸೈಟ್ಸ್ ಮಾಡಬೇಕು. ಅದು 50-50 ಅಂತಂದರೆ ಅರ್ಧ ರೈತರಿಗೆ, ಅರ್ಧ ನಮಗೆ. ಅದು 26 ಎಕರೆ ಎಕ್ಸ್ಟೆಂಟನ್ನಲ್ಲಿದೆ. ಅದು ಇನ್ನೂ 21.61 ಕೋಟಿಗೆ ಎಸ್ಟಿಮೇಷನ್ ಆಗಿದೆ. ಅದಾಗಲೇ DPR ಎಲ್ಲ ಆಗಿ ಇವಾಗ ಟೆಕ್ನಿಕಲ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ ನಾವು ಸೆಕ್ರೆಟರಿ ಮೇಡಮ್ ಕಳಿಸಿದ್ದೀವಿ. ಅದು ಆದ ನಂತರ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗುತ್ತೆ. ತದನಂತರ ನಾವು ಆಮೇಲೆ ಪಾರಂಡಹಳ್ಳಿಯಲ್ಲಿ ನಮ್ಮದು ಪೊಟ್ಟೆಪಲ್ಲಿಲಿ ನಮ್ಮದೊಂದು ಇದಿದೆ ಕಮರ್ಷಿಯಲ್ ಜಾಗ, ಅದನ್ನು ನಾವು ನೋಡ್ಕೊಂಡ್ಬಂದ್ವಿ. ಅದನ್ನು ಇವಾಗ 6 ಸೈಟು ವಿಂಗಡಿಸ್ತಾ ಇದ್ದೀವಿ. ವಿಂಗಡಿಸಿ ಅದರಲ್ಲಿ ಒಂದು ರಸ್ತೆ, 2 ರಸ್ತೆ ಬರುತ್ತೆ, ಅದನ್ನು ಅಭಿವೃದ್ಧಿ ಮಾಡಿ ಅದನ್ನ ಸದ್ಯದಲ್ಲೇ ಆ್ಯಕ್ಷನ್ ಮಾಡ್ತೀವಿ. 6 ಸೈಟು ಅದು ಕಮರ್ಷಿಯಲ್ಗೋಸ್ಕರನೇ ಮೀಸಲಿಟ್ಟಿದ್ದೀವಿ ಜಾಗ. ಅದು ಒಂದು ಆಯಿತು. ಮತ್ತು ನಮ್ಮದು ಇಲ್ಲಿ ಹಾರ್ಟ್ ಆಫ್ ದಿ ಸಿಟಿ ಟೌನ್ KGF ಕೋರ್ಟ್ ಪಕ್ಕದಲ್ಲಿ ನಮಗೆ 100/100 ಕಮರ್ಷಿಯಲ್ ಜಾಗ ಇದೆ. ನಮ್ಮದೇ ಸ್ವಂತ ಲ್ಯಾಂಡ್ ಅದು. ಸೊ ಅದಕ್ಕೆ ನಾವು DPR ರೆಡಿ ಮಾಡಿಸ್ತಾ ಇದ್ದೀವಿ. ಅದು ಎಸ್ಟಿಮೇಷನ್ ಕಾಸ್ಟ್ ಇನ್ನೂ ರಿವೈಸ್ ಮೊದಲು 5 ಕೋಟಿ ಚಿಲ್ಲರೆ ಇತ್ತು, ಇವಾಗ ರಿವೈಸ್ ಮಾಡಿಸಿ ಕಡಿಮೆ ಮಾಡಿಸ್ಬೇಕಂತ ಇದ್ದೀವಿ. ಅದನ್ನು ಸದ್ಯದಲ್ಲಾಗುತ್ತೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀವಿ. ಅದರಲ್ಲಿ G+3 ಬರುತ್ತೆ. G+3 ಬಂದರೆ ಒಂದು ಒಳ್ಳೆ ಕಮರ್ಷಿಯಲ್ ಆರ್ಟ್ ಆಫ್ ದಿ ಸಿಟಿನಲ್ಲಿ ಒಳ್ಳೆ ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು. ತದನಂತರ ನಮ್ಮದಲ್ಲಿ ಇಲ್ಲಿ ಸರ್ಕಾರದಿಂದ 294 ಎಕರೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗಾಗಿ ಜಾಗನ ಮೀಸಲಿಟ್ಟಿದ್ದರು. ಅದನ್ನ ಸಚಿವರು, MLA ಮೇಡಮು, ಬಂಗಾರಪೇಟೆ MLA ಸಾರು ಮತ್ತು DC ಸಾರು ಎಲ್ಲರೂ ವಿಸಿಟ್ ಮಾಡಿ, ಮತ್ತು ನಮ್ಮ ಸೆಕ್ರೆಟ್ರಿ ಕೂಡ ಅವರು ವಿಸಿಟ್ ಮಾಡಿ ಎಲ್ಲ ನೋಡಿದ್ದಾರೆ. ನೋಡಿ ಸುಮಾರು ಪ್ರಯತ್ನ ಪಡ್ತಾಯಿದ್ವಿ ನಾವು. ಇವಾಗ ಸದ್ಯದಲ್ಲೇ ಇದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಕರ್ನಾಟಕದಲ್ಲೇ ಮೊದಲನೇ ಬಾರಿ ಇದಾಗಿ ಅದಕ್ಕೋಸ್ಕರನೇ ಈ ಸರಿ ನಮಗೆ ಇದು ಎಕ್ಸ್ಪೆರಿಮೆಂಟ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಡೆವಲಪ್ ಮಾಡೋದಕ್ಕೆ. ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆಸಬೇಕು. ಅದು KUDFC ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಪ್ಲ್ಯಾನಿಂಗ್ನೇ ಅಂತಲೇ ಇವಾಗ FDಯಿಂದ 10 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಇವಾಗ ಅದು ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಇವಾಗ ನಮಗೆ ಅಪ್ರೋಚ್ ಒಂದು ರೋಡ್ ಕೊಡಬೇಕಾಗಿದೆ.
ಬೆಮ್ಮೆಲ್ ಅವ್ರಿಗೆ ನಾವು ಡೈರೆಕ್ಟರ್ ಅವ್ರಿಗೆ ಕೇಳಿದ್ವಿ. ಈಗ ನಮಗೆ ಅಪ್ರೋಚ್ ರೋಡ್ ಇಲ್ಲ, ಹಿಂದೆ ಜಾಗ ಕೊಟ್ಟಿದ್ದೀರಾ, ನಿಮ್ಮ ಹಿಂದೆನೇ ನಾವು ಎಂಟ್ರೆನ್ಸ್ ನಿಮ್ಮಿಂದನೇ ನಿಮ್ಮ ಆಫೀಸ್ ಇದು ಎಂಟ್ರೆನ್ಸ್ ಮೂಲಕನೇ ಬರಬೇಕಾಗಿರೋದ್ರಿಂದ ನಮಗೆ ಪ್ರತ್ಯೇಕವಾಗಿ ಒಂದು 3 ಎಕರೆ ಜಾಗನ ಮೇನ್ ರೋಡಿಂದ ನಮ್ಮ ಪ್ರಾಪರ್ಟಿಗೆ ಹೋಗೋಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಅದೂ ಸೆಕ್ರೆಟ್ರಿ ಅಂತ ಮಿನಿಸ್ಟರ್ ಅಂತಲೂ ಮಾತಾಡಿದ್ದೀವಿ. ಅದಕ್ಕೆ ಅದೊಂದು ಮೀಟಿಂಗ್ ಮಾಡ್ತಾರೆ ಸದ್ಯದಲ್ಲೇ. ಅದಾದರೆ ನಮ್ಗೆ ಅಪ್ರೋಚ್ ರೋಡು ಒಂದು ಆಗುತ್ತೆ. ಅದಾದಮೇಲೆ ನಮಗೆ ಈ ಡೆವಲಪ್ಮೆಂಟ್ಸ್ಗಳೆಲ್ಲ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನಮಗೆ ನೂತನವಾಗಿ ಶ್ರೀನಿವಾಸನ್ ಸರ್ ಅವರು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಮೇಡಮ್ ಸಹ ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಡೆವಲಪ್ಮೆಂಟು ಜಲ್ದಿ ಮಾಡಬೇಕು, DPR ರೆಡಿ ಮಾಡಿಸಿ ಎಲ್ಲ ಮಾಡ್ತಾಯಿದ್ದೀವಿ ಅಂತ. ಹಾಗೆ ಅದರಲ್ಲೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೋಸ್ಕರ ನಾವು ಅಧ್ಯಕ್ಷರವ್ರನ್ನ ಇವತ್ತು ಎಲ್ಲ ಸ್ಪಾಟ್ಗೂ ವಿಸಿಟ್ ಮಾಡಿಸಿ ಇವತ್ತು ಇಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ದು 294 ಎಕರ್ಸ್ ಅದನ್ನು ತೋರಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನಾವು 3 ಜಾಗಕ್ಕೆ ಹೋಗಿದ್ದೀವಿ. ನಮ್ಮ ಶಾಸಕರು ರೂಪಾ ಮೇಡಮ್ ಶಶಿಧರ್ ಅವರ ಆದೇಶ ಮೇಲಿಂದ 3 ಜಾಗಕ್ಕೆ ಹೋಗಿದ್ದೀವಿ. ಬೆಳಗ್ಗೆ ಪಾರಂಡಲ್ಲಿ ಸೈಟ್ಗೆ ಹೋಗಿದ್ದೀವಿ. ಅಲ್ಲಿ ಬಡವ್ರಿಗೂ ಕಡಿಮೆ ರೇಟಲ್ಲಿ ಸೈಟ್ ಕೊಡಬೇಕಂತ ನಮ್ಮ MLA ಮೇಡಮ್ದು ಕನಸಿದ್ದೆ. ಆ ಕನಸನ್ನ ನಾವೆಲ್ಲ ಸೇರಿಸಿ ನೆರವೇರಿಸಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ನಮ್ಮ ಕಮಿಷನರೆಲ್ಲ ಫಸ್ಟ್ ಅದಕ್ಕೆ ಹೋಗಿ ನಾವು ಇದು ಮಾಡಿದ್ವಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಅದನ್ನೆಲ್ಲ ಇದು ಮಾಡಿ ಜಂಗಲೆಲ್ಲ ಕ್ಲಿಯರ್ ಮಾಡಿ ಅದು ಏನು ಮಾಡಬೇಕಂತ ಮಾಡಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಕಮಿಷನರ್ಗೆ ಉತ್ತರ ಹೇಳಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮಗೆಲ್ಲ ಮಾಡಿಕೊಡ್ಬೇಕಂತ ಅವರು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಕಮಿಷನರ್ ಅವರು. ನಮ್ಮ ಶಾಸಕರಿಗೂ ತುಂಬ ಇಂಟ್ರೆಸ್ಟ್ ಇದೆ, ಬಡವ್ರಿಗೆ ಸೈಟ್ ಕೊಡಬೇಕು, ಎಲ್ಲ ಚೆನ್ನಾಗಿರ್ಬೇಕಂತ ನಮ್ಮ ಥರ. ಅದರಿಂದ ಅಲ್ಲಿ ಹೋಗಿ ನೋಡ್ಕೊಂಡಿದ್ದೀವಿ. ಆಮೇಲೆ ಅದು ಬಿಟ್ಟು ಮತ್ತು ರಾಜೀವ್ ಗಾಂಧಿ ಲೇಔಟ್ಗೆ ಹೋಗಿದ್ದೀವಿ. ಅಲ್ಲಿ ಸೈಟ್ ಆಕ್ಷನ್ಗೆ ಬಂದಿದೆ. ಅದನ್ನು ಸ್ವಲ್ಪ ಬೇಗ ಇದು ಮಾಡಿಬಿಟ್ಟು ಆಕ್ಷನ್ ಬಿಡಬೇಕಂತ ಮಾಡಿದ್ರೆ ನಮ್ಗೆ ಇದು ಫಂಡ್ ಬರುತ್ತೆ. ಫಂಡ್ ಬಂದರೆ ನಾವು ಡೆವಲಪ್ಮೆಂಟ್ ಮಾಡೋದಕ್ಕಾಗುತ್ತೆ. ಅದನ್ನು ನೋಡಿಕೊಂಡು ಈಗ 294 ಎಕರ್ಸ್ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿಬಿಟ್ಟು ಇಂಟಿಗ್ರೇಟ್ ಟೌನ್ಶಿಪ್ದು ಇದು ಮೇಡಮ್ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ ಸರ್ಕಾರ ಅಂಥದ್ರಲ್ಲಿ. ನಮ್ಮ ಕಮಿಷನರು ಇಂಟ್ರೆಸ್ಟ್ ತೊಗೊಂಡು ನನ್ನನ್ನು ಮೀಟಿಂಗ್ ಹೋಗ್ಬಿಟ್ಟು ಬಂದಿದ್ದಾರೆ. ಬಂದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಮೇಡಮ್ ಅವರು ಮತ್ತು ನಮ್ಮ ಕಮಿಷನರೆಲ್ಲ ಸೇರಿ ಎಷ್ಟು ಬೇಗ ಡೆವಲಪ್ ಮಾಡಬೇಕೋ ಅಷ್ಟು ಬೇಗ ನಾವು ಡೆವಲಪ್ ಮಾಡ್ತೀವಿ ಸರ್. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಬಿಕಾಸ್ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಎಲ್ಲ ಪಬ್ಲಿಕ್ಕಿಗೆ ಅದೇ ಕಮಿಷನರ್ ಹೇಳಿದ್ದಾರೆ ಸರ್ಕಾರ ಹಂತದಲ್ಲಿದೆ, ಅದು ಮೇಡಮ್ ಪ್ರಯತ್ನ ಮಾಡಬೇಕು. ನಮ್ಮ ಮೇಡಮ್ ತುಂಬ ಇಂಟ್ರೆಸ್ಟ್ ತೊಗೊಂಡು ತುಂಬ ಇದು ಮಾಡಿಕೊಂಡು ಸರ್ಕಾರ ಮಿನಿಸ್ಟ್ರ್ ಜೊತೆಯಲ್ಲಿ ಚೀಫ್ ಮಿನಿಸ್ಟರ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಾಡ್ತೀವಿ ಸರ್. ನಮ್ಮ ಆಯುಕ್ತರ KUD ಆಯುಕ್ತರ ಹಾಗೂ KUD ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ನಮ್ಮ ವಾರ್ಡ್ಗೆ ಬಂದಿದ್ದಾರೆ. ಬಂದು ಎಲ್ಲ ವೀಕ್ಷಣೆ ಮಾಡಿದ ನಂತರ ಈಗ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ಸರ್ಕಾರಕ್ಕೆ. ಆದಷ್ಟು ಬೇಗ PPP ಮಾಡಲಿ ಅಂತ ಇದ್ದಾರಲ್ಲ, ಅದನ್ನು ಪ್ರಪೋಸಲ್ ಇಟ್ಟಿದ್ದಾರೆ. ಈಗಾಗಲೇ ಒಂದು 2 ಯಾರೋ ಬಂದು ಮಾತುಕತೆ ನಡೆದಿದೆ ಅಂತ ಆಯುಕ್ತರು ಹೇಳಿದಾಗೆ, ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಇದನ್ನು ಇದು ಮಾಡ್ತಾರೆ ಅಷ್ಟು ಬೇಗ ನಾವು ಇಲ್ಲಿ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡೋ ಒಂದು ಇದು ಇದೆ. ಈಗಾಗಲೇ ನಾವು ಪಾರಂಡಳ್ಳಿಯಲ್ಲಿ ನಿವೇಶನಕ್ಕೆ ಆಗಿ ರೈತರ ಜೊತೆ ಸೇರಿಕೊಂಡು ಕೆಲವು ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದು ಆದಷ್ಟು ಬೇಗದಲ್ಲಿ ಕುಡಾ ಮಟ್ಟದಲ್ಲೇ ಅದನ್ನು ಆದಷ್ಟು ಬೇಗ ಅದನ್ನು ನಿವೇಶನ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ.